ಬೃಂದ ಇವತ್ತೇ ಸ್ಕೂಲಿಗೆ ಹೋಗೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅಣ್ಣನಿಗೆ ಹೇಳಿ ಸ್ಕೂಲಿಗೆ ಹೋಗ್ತಾಳೆ. ಅನಿಕಾಗೆ ಸ್ಕೂಲಿಗೆ ಬರೋದು ಬೇಡ ಅಂತ ವಿವೇಕ್ ಹೇಳ್ತಾನೆ. ಇಂದಿನ ಸಂಚಿಕೆಯಲ್ಲಿ ವಿವೇಕ್ ಮತ್ತು ಬೃಂದ ಮಾತಾಡ್ತಾ ಇರ್ತಾರೆ. ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ, ಅವರಿಗೆ ಒಟ್ಟಿಗೆ ಇರೋದು ಅಂದರೆ ಜಾಗ ಅಂದರೆ ಸ್ಕೂಲ್ ಮಾತ್ರ, ಅಲ್ಲಿಗೆ ಹೋಗಿ ನಾನು ಅದನ್ನ ಹದಗೆಡಿಸ್ತೀನಿ ಅಂತ ಹೇಳ್ತಾಳೆ ಕಾವೇರಿ. ನೋಡಿ, ಅಲ್ಲಿಗೆ ಹೋಗಿ ಏನೇನು ಮಾಡಬೇಕು ಅವ್ರನ್ನ ದೂರ ಮಾಡೋದಕ್ಕೆಲ್ಲ ಪ್ರಯತ್ನನೂ ಮಾಡ್ತೀನಿ, ಎಲ್ಲ ವಿಷಯನೂ ತಿಳ್ಕೊಳ್ತೀನಿ ಅಂತ ಹೇಳ್ತಾರೆ. ಬೃಂದ, ನಿನ್ನ ಈ ಥರ ನೋಡಿ ಎಷ್ಟು ದಿನ ಆಯಿತು, ಎಷ್ಟು ಲವಲವಿಕೆಯಿಂದ ಇದೆಯಾ ಅಂತ ಹೇಳ್ತಾರೆ. ಬನ್ನಿ ತಿಂಡಿ ತಿನ್ನೋಣ ಅಂತ ಕೂತ್ಕೊಳ್ತಾರೆ. ಅಷ್ಟೊತ್ತಿಗೆ ಬೃಂದ ಹೇಳ್ತಾಳೆ, ಕಾವೇರಿ ನೀನು ಕೂತ್ಕೋ ಅಂತ ಹೇಳ್ತಾರೆ. ವಿವೇಕ್ ಹೇಳ್ತಾನೆ, ಅನಿಕಾ ಇವತ್ತು ನೀ ಬಡಿಸು, ನೀನು ಕೈಯಲ್ಲಿ ಬಡಿಸ್ಕೊಂಡು ಊಟ ಮಾಡಬೇಕು, ತಿಂಡಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಅನಿಕಾ ಎಲ್ಲರಿಗೂ ಬಡಿಸ್ತಾರೆ. ಬಡಿಸಿದ ನಂತರ ಅನಿಕಾ ನೀ ಇವತ್ತು ಸ್ಕೂಲಿಗೆ ಬರೋದು ಬೇಡ, ಹೋಗೋದು ಬೇಡ ಅಂತ ಹೇಳ್ತಾರೆ. ಹೇಳಿದಾಗ ಯಾಕೆ ಬಾವ ಅಂತ ಹೇಳ್ತಾರೆ. ಯಾಕಂದರೆ ನಾವು ಉಳ್ಗಂಡ, ಅದನ್ನು ಹೇಳೋ ರೈಟ್ಸ್ ಇಲ್ಲ ನಮಗೆ ಅಂತ ಹೇಳ್ತಾರೆ. ಆವಾಗ ವಿವೇಕ್ ಹೇಳ್ತಾನೆ, ನೋಡು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ವಿ, ಹಾಗಾಗಿ ಇವತ್ತು ಬೇಡ ಅಂತ ಹೇಳಿದಾಗ ಅಲ್ಲಿದ್ದವರಿಗೆಲ್ಲರಿಗೂ ಖುಷಿಯಾಗುತ್ತೆ. ಅಂಬಿಕಾಗೆ, ಆಮೇಲೆ ಅಗಸ್ತ್ಯಕ್ಕ ಅವರಿಗೆ ಎಲ್ಲರಿಗೂ ಖುಷಿಯಾಗುತ್ತೆ. ನಂತರ ಸರಿ ನೀವು ಹೋಗು, ರೆಡಿ ಆಗು ಅಂತ ಹೇಳ್ತಾರೆ ವಿವೇಕ್. ಬಾ ಅಮ್ಮ ತಿಂಡಿ ತಿನ್ಕೊಂಡು ಹೋಗು ಅಂತ ಅಂಬಿಕಾ ಕರೀತಾರೆ. ನನಗೆ ಹಸಿವಿಲ್ಲಮ್ಮ ಅಂತ ಖುಷಿಯಾಗಿ ಅವರು ದೇವಸ್ಥಾನಕ್ಕೆ ಹೋಗೋದಕ್ಕೋಸ್ಕರ ಹೋಗ್ತಾರೆ. ತಿಂಡಿ ತಿಂದ್ಕೊಂಡು ಸ್ಕೂಲಿಗೆ ಹೋಗೋದಕ್ಕೆ ಕಾವೇರಿ ಎಲ್ಲರೂ ಬರ್ತಾರೆ. ಹೊರಗಡೆ ಬಂದ ನಂತರ ನೀವು ಮುಂದೆ ಹೋಗಿ, ನಾವು ಬೇರೆ ಕಾರಲ್ಲಿ ಬರ್ತೀನಿ ಅಂತ ಬೃಂದ ಹೇಳ್ತಾಳೆ. ಬೇಡ ಬೇಡ, ನೀವು ನನ್ನ ಜೊತೆನೇ ಬನ್ನಿ ಅಂತ ಹೇಳ್ತಾರೆ. ಅಗಸ್ತ್ಯ ಆರ್ ಯು ಶ್ಯೂರ್ ಅಂತ ಬೃಂದ ಹೇಳ್ತಾಳೆ. ಹಾಂ ಬನ್ನಿ ಬನ್ನಿ ಅಂತ ಹೇಳಿ ಕಾವೇರಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಕಾರಲ್ಲಿ ಕೂಳಿಸಿದಾಗ ತಾನು ಕೂತ್ಕೊಂಡಾಗ ಕೆಮ್ತಾಳೆ, ಬೇಕು ಅಂತಲೇ ಕೆಮ್ತಾಳೆ. ಆರ್ ಯು ಶ್ಯೂರ್ ಅಂತ ಅಗಸ್ತ್ಯ ಅವರು ಕೇಳ್ತಾರೆ. ಹಾಂ, ಹಾಗಾಗಿ ಈ ಥರ ಬರುತ್ತೆ ಕೆಮ್ಮು, ಏನು ತೊಂದರೆ ಇಲ್ಲ ಅಂತ ಬೃಂದ ಹೇಳ್ತಾರೆ. ನಂತರ ಅಲ್ಲಿಂದ ನನಗೆ ತುಂಬ ಖುಷಿ ಆಗ್ತಾ ಇದೆ, ನೀವು ಹುಷಾರಾಗಿದ್ದು ಅಂತ ಹೇಳ್ತಾರೆ ಕಾವೇರಿ. ಅನಿಕಾ ರೆಡಿಯಾಗಿ ಹೊರಗಡೆ ಬರ್ತಾಳೆ. ಅವರಮ್ಮ ಅಲ್ಲೇ ಇರ್ತಾಳೆ. ಅಮ್ಮ ಹೇಗೆ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾರೆ. ಚೆನ್ನಾಗಿ ಕಾಣ್ತಾ ಇದ್ದೀಯಮ್ಮ ಅಂತ ಹೇಳ್ತಾರೆ. ನೆಕ್ಲೆಸ್ ಕೊಡೋಕೆ ಹೋಗ್ತಾರೆ. ಅಮ್ಮ ನಾನು ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಬೇಡ, ನೀನು ಬಳೆ ಆದರೂ ತೊಡ್ಕೋಬೇಕು ಅಂತ ಅಂಬಿಕಾ ಬಳೆ ಕೊಡ್ತಾಳೆ. ಬಳೆ ಕೊಟ್ಟಾಗ ಅನಿಕಾ ಹಾಂ ಸರಿಯಮ್ಮ ಆಯಿತು, ನಾನು ಬಳೆನ ತೊಡ್ಕೊಳ್ತೀನಿ ಅಂತ ಹೇಳ್ತಾರೆ. ತೊಡ್ಕೊಂಡು ಹೋಗ್ತಾರೆ. ಹೋದಾಗ ವಿವೇಕನ ಹತ್ರ ಹೋದಾಗ ವಿವೇಕ್ ನೋಡ್ತಾರೆ. ನೋಡಿ ತುಂಬ ಸೂಪರ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ವಿವೇಕ್ ಅವರು ಹೇಳ್ತಾರೆ. ಅನಿಕಾ ಖುಷಿ ಆಗ್ತಾಳೆ. ಸ್ಕೂಲಿಗೆ ಬರ್ತಾರೆ. ಇವರು ಯಾರು 3 ಜನ ಸ್ಕೂಲಿಗೆ ಬರ್ತಾರೆ. ಸ್ಕೂಲಿಗೆ ಬಂದು ನೋಡ್ತಾರೆ. ಬೃಂದ ಸೈಲೆಂಟಾಗಿ ನೋಡ್ತಾ ಇರ್ತಾಳೆ. ಯಾಕೆ ಬೃಂದ ಏನಾಯಿತು ಅಂತ ಕಾವೇರಿ ಕೇಳ್ತಾರೆ. ಏನೂ ಇಲ್ಲ, ನಾನು ಮೊದಲಿಗೆ ಅಂದರೆ ಯಾವ ರೀತಿ ಆಕ್ಸಿಡೆಂಟ್ ಆದ ನಂತರ ಇಲ್ಲಿಗೆ ಬಂದಿದ್ನಲ್ಲ, ನನಗೆ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ತಾರೆ ಕಾವೇರಿ. ನಂತರ ಒಳಗಡೆ ಹೋಗ್ತಾರೆ. ನಾನು ಇಷ್ಟು ಬೇಗ ಹುಷಾರಾಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಬೃಂದ ಹೇಳ್ತಾರೆ. ಇಷ್ಟಕ್ಕೆಲ್ಲ ಕಾರಣ ಕಾವೇರಿ ನನ್ನ ಆರಾಮ್ ಮಾಡಿದ್ರು ಅಂತ ಬೃಂದ ಹೇಳ್ತಾರೆ. ಖುಷಿ ಆಗ್ತಾರೆ ಕಾವೇರಿಯವರು. ಅದ ನಂತರ ಸ್ಕೂಲ್ ರೂಮಿಗೆ ಬರ್ತಾರೆ. ಸ್ಕೂಲ್ಗೆ ಬರ್ತಾರೆ. ಬಂದ ನಂತರ ಜಗಳ ಆಡ್ತಾ ಇರ್ತಾರೆ ಮಕ್ಕಳು. ಯಾಕಪ್ಪ ಜಗಳ ಆಡ್ತಾ ಇದ್ದೀರಾ ಅಂತ ಹೇಳಿದಾಗ ಅವನಿಗೆ ಭರತಂಗೆ ಶರತಂಗೆ ಎಲ್ಲರೂ ಸೇರಿ ಕಿಂಡಲ್ ಮಾಡ್ತಾಯಿದ್ರು. ಹಾಗಾಗಿ ಹೇಳಿದ್ರು ನನ್ನನ್ನು ದೂಕಿದ್ರು, ಹಾಗಾಗಿ ಅವರಿಗೆ ಹುಡುಗನಿಗೆ ಕಚ್ಚಿಬಿಟ್ಟೆ ಅಂತ ಅಗಸ್ತ್ಯ ಅನ್ನೋ ಹುಡುಗ ಹೇಳ್ತಾನೆ. ಆ ಥರ ಎಲ್ಲ ಮಾಡಬಾರ್ದು.